ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವೇನೇನು ರೆಸಲ್ಯೂಷನ್ ಮಾಡಿರ್ತೀರ ಅದೆಲ್ಲರೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗಲಿ ಅಂತ ವಿಶ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೋಡಿದ್ರಲ್ಲ ಚಳಿಗಾಲದಲ್ಲಿ ನಮ್ಮೂರು ಊಟಿ ಕೊಡೆಕೆನಲ್ ಮೀರ್ಸೋ ಥರ ಇದೆ. ಬೆಳಿಗ್ಗೆನೆ ನಮ್ಮ ಮೇಡಮ್ ಎದ್ಬಿಟ್ಟು ನಮ್ಮಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ರು. ಮನೇಲಿ ಏನಿಟ್ರು ಅವಳ ಕೈಯಿಂದ ತಪ್ಸಕ್ ಆಗೋದೇ ಇಲ್ಲ. ಎಲ್ಲನೂ ಎತ್ಕೊಂತಾನೆ ಇರ್ತಾಳೆ, ಬಿಸಾಕ್ತಾಳೆ. ಅವಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಲಾಸ್ಟ್ ವೀಕು ತುಂಬಾನೇ ಹುಷಾರಿರ್ಲಿಲ್ಲ ಅವಳಿಗೆ. ಒಂದು 3 ಡೇಸ್ ಫುಲ್ ಜ್ವರ ಬಂದ್ಬಿಟ್ಟಿತ್ತು. ಅವಳನ್ನ ಹೆಂಗಪ್ಪ ನಾರ್ಮಲ್ ಮಾಡೋದು ಅಂತ ಅನ್ಸ್ಬಿಟ್ಟಿತ್ತು. ತುಂಬಾನೇ ವೀಕ್ ಆಗ್ಬಿಟ್ಟಿದ್ದಾಳೆ. ಮಕ್ಕಳು ಹುಷಾರ್ ತಪ್ಪಾಗ ಅಮ್ಮನ ಜೊತೆನೇ ಇರಕ್ ಇಷ್ಟಪಡ್ತಾರೆ. ಸೊ ನನ್ನ ಮಗಳು ಕೂಡ ಹಾಗೇನೆ ನನ್ನ ಬಿಟ್ಟು ಎಲ್ಲೂ ಇರ್ತಾ ಇರ್ಲಿಲ್ಲ. ಹಾಗಾಗಿ ನಾನು ಯಾವುದೇ ತರ ವಿಡಿಯೋಸ್ ಎಲ್ಲ ಮಾಡಕ್ ಆಗ್ಲಿಲ್ಲ. ಯಾರು ಹೊಡಿತಾರ ನೀನು? ಯಾರಿಗೆ ಪರಿಚಯದು? ಡಿ ಕೊಡಮ್ಮ ಡಿ 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 ನೋಡ್ದ ನಾನು ಕೇಳಿದ್ರೂ ಕೊಡಲ್ಲ ಬುಜಿ ನನಗೆ. ಇಷ್ಟ ಅಂಟ ಜ್ವರ ಬಂದು ಏನ್ ಡವ್ ಮಾಡ್ತಾ ಇದ್ಲು. ಅಲ್ಲೊಡೆ ಓಪ ನಿಮ್ಮ ಪಾಪನ ಹತ್ರ ಹೋಗು. ಹೋಗಮ್ಮ. ಹಾಗೆ ಸಂಜೆ ಆಂಟಿ ಬಂದಿದ್ರು ಮನೆಗೆ. ಬಬ್ಲುಗ್ ಹುಷಾರಿರ್ಲಿಲ್ಲ, ಸೊ ಅವಳನ್ನ ನೋಡೋಣ ಅಂತ ಬಂದಿದ್ರು. ಅವಳು ಅವರನ್ನೇ ನೋಡ್ತಾ ಇದ್ಲು, ಹೊಸದಾಗಿ ನೋಡೋ ತರ. ಇವಾಗೆಲ್ಲ ಡೈಲಿ ಅವ್ರ ಮನೆಗೆ ಹೋಗ್ತಾ ಇರ್ತಾಳೆ, ಬರ್ತಾ ಇರ್ತಾಳೆ. ಇಲ್ಲಿ ಅವಳು ನಮ್ಮ ಆಂಟಿ ನೋಡ್ತಾ ಇಲ್ಲ ಅಂತ ಅವ್ರ ಅಟೆನ್ಷನ್ ತಗೊಳಕ್ಕೆ ಟ್ರೈ ಮಾಡ್ತಾಳೆ. ನಾವೇನಾದ್ರೂ ಅವಳ ಕಡೆ ನೋಡದೆ ಬೇರೆ ಕಡೆ ನೋಡ್ತಾ ಇದ್ರೆ ಅವಳು ಬಗ್ಗಿ ನೋಡಕ್ ಟ್ರೈ ಮಾಡ್ತಾಳೆ, ನನ್ನ ನೋಡ್ತಾ ಇಲ್ಲ ಅಂತ. ಅಯ್ಯೋ ಈ ಮಗ ಏನ್ ಮಾಡ್ದಲ್ಲವ ಇದು. ಅಯ್ಯೋ ನನ್ ಮುದ್ದು ಬಂಗಾರಿ, ನೀನ್ ಮುದ್ದು ಬಂಗಾರಿನಾ? ಓ ಕಾಪಿ ರೈಟ್ಸ್ ಬರುತ್ತೆ. ನೈಟ್ ನ್ಯೂ ಇಯರ್ ಪಾರ್ಟಿಗೆ ಅಂತ ಎಲ್ಲರೂ ಬಂದಿದ್ರು. ಸಿಂಪಲ್ ಆಗಿ ಮನೆಯಲ್ಲೇ ಕೇಕ್ ಕಟ್ ಮಾಡೋಣ ಅಂತ ನಮ್ಮೂರಿನ ಗರ್ಲ್ಸ್ ಗ್ಯಾಂಗ್ನ ಇನ್ವೈಟ್ ಮಾಡಿದ್ವಿ. ಸೊ ಎಲ್ಲರೂ ಸೇರ್ಕೊಂಡು ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋಣ ಅನ್ಕೊಂಡು ಬಂದರು. ಇನ್ನೂ ಟೈಮ್ ಇತ್ತು, ಹಾಗಾಗಿ ಎಲ್ಲರೂ ಪೇಪರ್ ಚಿಟ್ ತಗೊಂಡು ಸೆಟ್ ಮಾಡೋದನ್ನ ಗೇಮ್ ಆಡ್ತಾ ಇದ್ವಿ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಕೊಂತೀನಿ. 4 ಚಿಟ್ಸ್ ತಗೊಂಡು ಒಂದೇ ನೇಮ್ ಬರೋ ಥರ ಸೆಲೆಕ್ಟ್ ಮಾಡಬೇಕು. ಟೈಮ್ ಪಾಸ್ ಮಾಡಬೇಕಿತ್ತು. ಇನ್ನು 1 ಅವರ್ ಟೈಮ್ ಇತ್ತು. ಏನಾದರೂ ಗೇಮ್ಸ್ ಆಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಆಟ ಆಡ್ತಾ ಇದ್ವಿ. ಕೇಳಿಸ್ತಿದೆ ದೂರ ಆ ಕಡೆ ಕೇಳಿಸ್ತೀನಿ, ಕೇಳಿಸಲ್ಲ. ಅಬ್ಬ ಇವಾಗ ಏನು ಕೇಳಿಸ್ತಿಲ್ಲ. ಮಾಡಿದ್ದು ಮಹಾರಾಯ ಮಾರಿದುಂಡ ಮಾರಾಯ, ಕರೆಕ್ಟಾ? ಅದಕ್ಕೆ ದೂರ ಇರ್ಬೇಕು. ಅದಕ್ಕೆ ಹೇಳಬೇಡ, ಲಿಪ್ಸಿಂಗ್ ಮಾತ್ರ ಮಾಡೋಣ. ಹಾಕು ಹಾಕು. ಊರಿಗೆ ಬಂದೋಳು ನೀರಿಗೆ ಬರಲ್ಲ, ಕರೆಕ್ಟ್? ಆಕ್ಚುಲಿ ಕಾಪಿ ರೈಟ್ ಬರುತ್ತೆ, ಆ ಸಾಂಗ್ ಎಲ್ಲ ಕೇಳಿಸಿಕೊಳ್ಳುತ್ತೆ. ಮೈಕ್ ಕೊಡಿ. ಅದು ನಮ್ಗೆ ಕೇಳಿಸೈತೆ ಸಾಂಗು. ಏನ್ ಹೇಳೋಣ ನೆಕ್ಸ್ಟ್? ಏನ್ ಜ್ಯೂಸು?
ಪಪ್ಪ ಕೊಡ್ತೇವೆ ಪಪ್ಪನ ಎತ್ಕೊಡೋಕದ ಗೊತ್ತಾಯ್ತಿಲ್ಲ. ಏನೋ ಟ್ರೈ ಮಾಡು ಅಟ್ಲೀಸ್ಟ್ ಫಸ್ಟ್ ವರ್ಡ್ ಏನ್ ಹೇಳ್ಬೇಕಿತ್ತ ಗೊತ್ತಾಯ್ತಿಲ್ಲ. ನೀ ಕೌಂಟ್ ಡೌನ್ ಶುರು ಮಾಡಿ 10 ಇಂದ 10 9 8 7 6 6 5 4 3 ಕೇಳಿಸ್ತಿಲ್ಲ. ನಾನ್ ಕೇಳ್ಸಂಗ್ ಹೇಳ್ತಾ ಇಲ್ಲ. ಬರೀ ಗೊತ್ತಾಯ್ತಿಲ್ಲ. ಅಕ್ಕ ಕರೆಕ್ಟ್ ಹಂಗಾಗಲ್ಲ ಪೂಜೆ ಹಂಗ ಅನ್ಸುತ್ತೆ. ಹೌದು ಅಜ್ಜಿಗೆ ನನ್ಗೆ ಬರ್ತದೆ ಅಜ್ಜಿಗೆ ಅರ್ವೆ ಬಂದು ಖುಷಿ ಖುಷಿಯಾಗಿ ಆರೋಗ್ಯ ಆಯ್ತು ಜಾಸ್ತಿ ಕೊಡ್ರಿ ಚೆನ್ನಾಗಿದೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಎಲ್ಲ ಹ್ಯಾಪಿ ನ್ಯೂ ಇಯರ್ ಪಾಪ ಎಂಚು ಪಾಪಗೆ ಬರ್ತದೆ ಹೆಂಗೆ ಒಂದು ನಿಮಿಷ ಕಾಲಿಗೆ ಹೋಗ್ತಲ್ಲ ಥ್ಯಾಂಕ್ ಯು ಅದು ಎಲ್ಲ ಸ್ವಲ್ಪ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಎಣ್ಣೆ ಹೊಡಿತಾ ಇದೀನಿ ಇಲ್ಲಿ ನೋಡುದು ಎಲ್ಲರೂ ಜೋರಾಗಿ ಹ್ಯಾಪಿ ನ್ಯೂ ಇಯರ್. ಬಬ್ಲು ಮಲ್ಕೊಂಬಿಟ್ಟಿದ್ಲು, ಅವಳಿಗೆ ಕೂಡ ಬಂದು ವಿಶ್ ಮಾಡಿದ್ವಿ. ಹ್ಯಾಪಿ ನ್ಯೂ ಇಯರ್ ಬಬ್ಲು, ಐ ಲವ್ ಯು. ಹ್ಯಾಪಿ ನ್ಯೂ ಇಯರ್ ಬಂಗಾರಿ. ಬಬ್ಲುಮ್ಮ ಚಾಚಿ ಮಾಡ್ತಿದ್ದಾಳೆ ಬಬ್ಲು. ಇನ್ನು ನ್ಯೂ ಇಯರ್ ಎಲ್ಲ ಮುಗಿಸಿ ಮಲ್ಕೊಳ್ಳೋದು ಲೇಟ್ ಆಗಿತ್ತು. ಸೊ ಬೆಳಿಗ್ಗೆ ಲೇಟಾಗೇ ಎದ್ವಿ. ಇವರಿಬ್ಬರು ಎದ್ದು ಆರಾಮಾಗೆ ಮಲ್ಕೊಂಡಿದ್ರು. ಬುಜ್ಜಿ ಆಫೀಸಿಗೆ ಹೋದ್ರು. ಇನ್ನು ನಾನು ಬಬ್ಲು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬಬ್ಲು ಜೊತೆ ಇದು ಫಸ್ಟ್ ನ್ಯೂ ಇಯರ್ ನನಗೆ. ಹಾಯ್ ಮಾಡು ಚಿನ್ನಮ್ಮ, ಹಾಯ್ ಮಾಡು. ಹಾಯ್ ಹಾಯ್ ಬಬ್ಲುಮ್ಮ ಪದೇ ಪದೇ ಅದೇ ಫೇಸ್ ತೋರಿಸ್ತಾರೆ ಹಿಂಗೆ. ಹೇಳಪ್ಪ, ನಾಚ್ಕೋತ್ಯಾ ಚಂದನಕ್ಕ ಅವ್ರೆಂತ ಇವ್ರು ಹೇಳ್ತಾರ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ತಾರೆ? ಆಯ್ತು, ಸಬ್ಸ್ಕ್ರೈಬ್ ಮಾಡಿ. ಏನೋ ಹೋಗ್ಲಿ ಪಾಪ ಚೀನ ತರ ಹೇಳ್ತಾ ಇದ್ದೀರಾ. ಈಗೆಲ್ಲ ಹೊಸ ಟ್ರೆಂಡ್ ಬಂದ್ಬಿಟ್ಟೈತೆ ಕಣೆ. ಒಂದ್ ವರ್ಷದಿಂದ ನಾನು ಇದ್ ಮಾಡಿದೀವಿ, ನಮ್ಗೆ ಯಾರು ಲೈಕ್ ಇಲ್ಲ ಫಾಲೋವರ್ಸ್ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಆ ತರ ಮಾಡು. ನಾನು 3 ವರ್ಷದಿಂದ ಮಾಡ್ತಾ ಇದೀನಿ. ಇದ್ ಮಾಡ್ತಾರೆ, ನಮಗ್ ಮಾಡಲ್ಲ ಅಂತ ಎಲ್ಲ ಮಾಡ್ತಾರಲ್ಲ, ನೀವು ಅದೇ ತರ ಮಾಡಿ. ಸಿರಿದು ಏರ್ ಬೆಂಡು ಅವಳು ಎಷ್ಟು ಭಯದಿಂದ ನಿಂತವಳು. ಬಾರ ಮೇಲಿಗೆ ಸಿರಿ, ಇಲ್ಲಿ ಬಾಮ. ಟೆಂಪಲ್ ಅಲ್ಲಂತೂ ಎಲ್ಲ ಕಡೆ ಫುಲ್ ಕ್ರೌಡ್ ಇತ್ತು. ಸೊ ಅದ್ರಲ್ಲೂ ಕೂಡ ನಾನು ಬಬ್ಲುನ್ ಕರ್ಕೊಂಡು ಹೆಂಗೋ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಚೆನ್ನಾಗಿತ್ತು. ಎಲ್ಲ ಸೆಲ್ಫಿ ಸೆಷನ್. ಬೇಬಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೆಫೆಗೆ ಬಂದ್ವಿ. ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ಫಸ್ಟ್ ಟೈಮು ಬುಜ್ಜಿ ಇಲ್ಲದೆ ಬಬ್ಲುನ ಹೊರಗಡೆ ನಾನು ಒಬ್ಬಳೇ ಹ್ಯಾಂಡಲ್ ಮಾಡಿದ್ದು. ನಿಜವಾಗ್ಲೂ ತುಂಬಾ ಕಷ್ಟ ಆಯಿತು. ಅವಳು ತಿನ್ನೋಕ್ಕೂ ಬಿಡಲ್ಲ, ಕೂರಕ್ಕೂ ಬಿಡಲ್ಲ. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಬಬ್ಲು
ಫ್ರೆಂಚ್ ಫ್ರೈಸ್ನ ಟೇಸ್ಟ್ ಮಾಡ್ತಾ ಇದ್ಲು, ಬಿಡ್ತಾನೆ ಇಲ್ಲ ಬಾಯಲ್ಲಿ ಹಾಕ್ಕೊಂಡು. ಇನ್ನು ಈ ಕಡೆ ಈ ಮೇಡಮ್ ಕೂಡ ಫ್ರೆಂಚ್ ಫ್ರೈಸ್ ಇಟ್ಕೊಂಡು ಅವರು ಬಿಡ್ತಿಲ್ಲ. ಇನ್ನು ನಾವೆಲ್ಲ ಆರಾಮಾಗಿ ತಿನ್ಕೊಂಡು ಮಾತಾಡ್ಕೊಂಡು ಒಂದು 2 ಅವರ್ಸ್ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ನ್ಯೂ ಇಯರ್ನ ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಲವ್ ಯು ಆಲ್. ಟೇಕ್ ಕೇರ್.